ಹಾಯ್ ಎವ್ರಿವನ್. ಇವತ್ತು ನಮ್ಮ ಅಪ್ಪ ಅಮ್ಮ ನಾನು ಪಾವಗಡಕ್ಕೆ ಹೋಗ್ತಿದ್ದೀವಿ. ಯಾಕಪ್ಪ ಅಂತಂದರೆ ಮನೆಗೆ ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ತರಬೇಕಿತ್ತು ಮತ್ತು ಕಿಚನ್ ಐಟಮ್ಸ್ ಎಲ್ಲ ತರಬೇಕಿತ್ತು. ಅದಕ್ಕೆ ಅಂತ ನಮ್ಮಮ್ಮ ಬಾಮ್ಮ ಹೋಗಿ ಬರೋಣ ಅಂತ ಕರೆದ್ರು. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಹೋಗೋ ರೋಡಲ್ಲಿ ಹಂಗೆ ಪುಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಅದೊಂದು ಕ್ಲಿಪ್ ತೊಗೊಂಡು, ಇದು ನಾನು ಓದಿದ್ದಂಥ ಸ್ಕೂಲ್, 10th ವರೆಗೂ 12 ವರ್ಷ ಓದಿದ ಹಬ್ಬಾಕ್ದಂಥ ಸ್ಕೂಲು, ಸಹನಾ ಇಂಗ್ಲೀಷ್ ಮೀಡಿಯಮ್ ಹೈಸ್ಕೂಲ್. ಪಾವಗಡಗೆ ಹೋಗಿದ ತಕ್ಷಣ ನಮ್ಮಮ್ಮ ಏನೋ ಫಾಲ್ಸು ಲೈನಿಂಗ್ ಎಲ್ಲ ತೊಗೋಬೇಕಂತೇಳಿ ಆ ಅಂಗಡಿಗೆ ಕರ್ಕೊಂಡೋದ್ರು. ನಾನು ಹಂಗೆ ನಮ್ಮಮ್ಮ ತೊಗೊತಿದ್ರೆ ಫುಲ್ ಕೂದಲೆಲ್ಲ ಅಳ್ಕೊಂಡಿತ್ತು ಅಂತೇಳಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ಕೊತಿದ್ದೆ. ಅದಾಗಿದ ತಕ್ಷಣ ನಾವು ಹೋಗಿದ್ದು ABC ಫ್ಯಾಷನ್ಗೆ. ಇಲ್ಲಿ ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ಚೆನ್ನಾಗಿ ಸಿಗ್ತವೆ. ನನಗಂತೂ ಸಖತ್ ಇಷ್ಟ ಇಲ್ಲಿ ಹೋಗಕ್ಕೆ. ನಾನು ತಗೊತೀನೋ ಇಲ್ಲ ಗೊತ್ತಿಲ್ಲ, ಬಟ್ ನನಗಂತೂ ಸಖತ್ ಇಷ್ಟ. ನಮ್ಮ ಅಮ್ಮನ ಜೊತೆ ಅಂತೂ ಹೋದ್ರೆ ಅಂತೂ ಅಲ್ಲಿ ಏನೇನು ಇಷ್ಟ ಆಗುತ್ತೋ ನನಗೆಲ್ಲ ಎತ್ಕೊಬಂದುಬಿಡ್ತೀನಿ. ನಾನು ಒಬ್ಬಳೇ ಹೋದ್ರೆ ಅಂತೂ ತಗೊಳಕ್ಕಂತೂ ಅನ್ಸೋದೇ ಇಲ್ಲ ತಗೋಬೇಕಂತ, ಬಿಕಾಸ್ ನನ್ನ ದುಡ್ಡಲ್ವ. ನಮ್ಮಮ್ಮನ ಜೊತೆ ಹೋದ್ರೆ ನಮ್ಮಮ್ಮನ ದುಡ್ಡು, ಸೊ ದಟ್ ನಾನು ತಗೊಳ್ಳಲ್ಲ ಜಾಸ್ತಿ. ನಮ್ಮಮ್ಮ ಜೊತೆ ಹೋದ್ರೆ ನಂಗೆ ಏನೇನು ಬೇಕೋ ಎಲ್ಲ ತಗೋಬಿಡ್ತೀನಿ. ನಮಗೆ ಬೇಕಾಗೋಂಥ ಥಿಂಗ್ಸ್ ಎಲ್ಲ ಎಷ್ಟು ಅಟ್ರಾಕ್ಟ್ ಮಾಡ್ತವೆ ಅಂತಂದರೆ, ಇಲ್ಲಿ ನನಗೆ ಒಂದು ಬಿಟ್ಟರು ಒಂದು ಬಿಡ್ಬೇಕನ್ಸಲ್ಲ, ತೊಗೊಳ್ಬೇಕನ್ಸುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ತೊಗೊಂಡು, ಈ ಥರ ಜಾತ್ರೆ ಎಲ್ಲ ತಗೊಳ್ಳಲ್ಲ. ಸಿಂಪಲಾಗಿ ಈ ಥರ ಚೆನ್ನಾಗಿರೋದಿದ್ರೆ ಮಾತ್ರ ತೊಗೊತೀನಿ ಅಷ್ಟೇ. ಫ್ಲವರ್ ಜೊತೆ ಆಟಾಡ್ಕೊತ ಹಂಗೆ ಚಿಕ್ಕ ಹುಡುಗರಲ್ಲಿ ಈ ಥರ ಜಾಮಿಟ್ರಿ ಅಂದರೆ ಸಖತ್ ಇಷ್ಟ ನನಗಂತೂ. ಇವೆಲ್ಲ ಗಿಫ್ಟ್ ಮಾಡೋಕ್ಕೆ ಅಂತ ಇಟ್ಟಿರೋದು ಫ್ಲವರ್ ವಾಸ್. ಬಟ್ಟೆ ಕೂಡ ಸಿಗುತ್ತೆ ಇಲ್ಲಿ, ಬಟ್ ಬಟ್ಟೆ ಅಷ್ಟೇನು ಚೆನ್ನಾಗಿರಲ್ಲ. ಓಕೆ ಅಷ್ಟೇ, ಬಟ್ ಮಿಕ್ಕಿದ್ದೆಲ್ಲ ಇನ್ನು ಚೆನ್ನಾಗೇ ಇರುತ್ತೆ. ಮತ್ತು ನಮ್ಮಮ್ಮ ಇದೇನೋ ಗ್ಲಾಸಸ್ಸು ಬೌಲ್ಸು ಎಲ್ಲ ಬೇಕಿತ್ತು, ಅದೆಲ್ಲ ತೊಗೊತಿದ್ರು. ನಂಗೆ ಈ ಥರ ಫ್ಲವರ್ ವಾಸ್ನ ತೊಗೊಳಕ್ಕೆ ಜಾಸ್ತಿ ಇಷ್ಟ. ಯಾಕಪ್ಪ ಅಂತಂದರೆ ಮನೆ ಎಡ್ಜಸ್ಸಲ್ಲಿ ಮತ್ತು ರೂಮ್ ಎಡ್ಜಸ್ಸಲ್ಲೆಲ್ಲ ಇಟ್ಟರೆ ಚೆನ್ನಾಗಿ ಲುಕ್ ಕೊಡುತ್ತೆ, ಅದಕ್ಕೋಸ್ಕರ. ಮತ್ತು ಇದು ಯಾವುದೋ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತು, ಆಯಿಲ್ ಮತ್ತು ವಾಟರ್ದು. ಅದರಲ್ಲಿ ಒಂದು ಸ್ವಲ್ಪ ಆಟಾಡಿ ಎಷ್ಟು ಚೆನ್ನಾಗಿರೋ ವಾಲ್ ಕ್ಲಾಕ್ಸ್ ಎಲ್ಲ ಹಾಕಿದ್ರು, ಅದನ್ನು ಒಂದು ವಿಡಿಯೋ ಮಾಡಿಕೊಂಡು. ನೆಕ್ಸ್ಟ್ ನಮ್ಮಮ್ಮ ಏನೋ ಕಪ್ಸ್ ಎಲ್ಲ ನೋಡ್ತಾವ್ರೆ, ಸ್ಟೀಲ್ ಕಪ್ಸು ಕಾಫಿ ಕುಡಿಯೋಕ್ಕೆ ಅಂತ. ನಮ್ಮ ಮನೆಗೆ ಎಷ್ಟಿದ್ರು ಸಾಲದು, ತಗೊತಾನೆ ಇರ್ತೀವಿ ನಾವು. ಮತ್ತು ಬಟ್ಟೆ ಸೆಕ್ಷನ್ಗೆ ಹೋದ್ವಿ. ನಮ್ಮಮ್ಮ ಯಾವುದಾದ್ರೂ ಲಾಂಗ್ ಟಾಪ್ ಚೆನ್ನಾಗಿರುತ್ತಾ ಅಂತ ನೋಡೋಕ್ಕೆ ಅಂತ, ಯಾವುದು ಇಷ್ಟ ಆಗಲಿಲ್ಲ, ಸೊ ತೊಗೊಳ್ಳಿಲ್ಲ ನಮ್ಮಮ್ಮ ಏನು. ಬರೀ ಕಿಚನ್ ಐಟಮ್ಸ್, ಹೋಮ್ ಐಟಮ್ಸ್ ಎಲ್ಲ ತೊಗೊಂಡ್ರಷ್ಟೇ. ನಮ್ಮಮ್ಮ ಬಿಲ್ ಹಾಕಿಸ್ತಿದ್ರೆ ಸೈಡಲ್ಲಿ ಮಿರರ್ ಕಾಣಿಸ್ತಂತೇಳಿ ಹೋಗ್ಬಿಟ್ಟು ನಾನು ಅಲ್ಲೊಂದೆರಡು ವೀಡಿಯೋಸ್ ತಕ್ಕಂತ ನಿಂತ್ಕೊಂಡಿದ್ದೆ, ಬಿಕಾಸ್ ಟೈಮ್ ಪಾಸ್ ಆಗಬೇಕಲ್ವ. ಅದಾದಮೇಲೆ ನಮ್ಮಮ್ಮ ಏನೋ ತೊಗೊಬರ್ತೀನಿ ಇಲ್ಲೇ ಇರಮ್ಮ ಅಂತೇಳ್ಬಿಟ್ಟು ಲಗೇಜ್ ಎಲ್ಲ ನನ್ನ ಕೈಲಿ ಕೊಟ್ಟು ತೊಗೊಬರೋಕ್ಕೆ ಅಂತ ಹೋದ್ರು. ಬಿಸಿಲಂತೂ ಹೇಳೋದೇ ಬೇಡ, ಅಷ್ಟೊಂದಿತ್ತು. ಮತ್ತು ಇನ್ನೊಂದು ಶಾಪ್ಗೆ ಹೋದ್ವಿ. ಅಲ್ಲಿ ಈ ಥರ ಸ್ಪೆಕ್ಸ್ ಕಾಣಿಸ್ತು. ನಮಗೆ ಸೂಟ್ ಆಗ್ತಿಲ್ಲ ಅಂತ ಗೊತ್ತಿದ್ರು ನಾನು ಹಾಕ್ಕೊಂಡು ಶೋಕಿ ಮಾಡಿದೆ. ಅದಾದಮೇಲೆ ನ್ಯಾಪ್ತಲಿನ್ ಬಾಲ್ಸ್ ಅಂದರೆ ನಂಗೆ ಸಖತ್ ಇಷ್ಟ, ಅದ್ರ ಸ್ಮೆಲ್ ಅಂದರೆ. ಅದು ಒಂದು ತೊಗೊಂಡು ನೆಕ್ಸ್ಟ್ ಇನ್ನೊಂದು ಯಾವುದೋ ಶಾಪಿಗೆ ಕರ್ಕೊಂಡೋದ್ರು ನಮ್ಮಮ್ಮ. ಅಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಶಾಪಲ್ಲಿ ನಂಗೆ ಬಾಟ್ಲ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು, ಆ ಬಾಟ್ಲ್ ನಂಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಆ ಬಾಟ್ಲ್ ತೊಗೊಂಡೆ ನಾನು. ಮತ್ತು ಡ್ರೀಮ್ ಕ್ಯಾಚರ್ ಸಿಕ್ತು, ಅದ್ರದ್ದು ಒಂದು ಕ್ಲಿಪ್ ತೊಗೊಂಡೆ. ನನಗಂತೂ ಅದ್ರ ಮೇಲೆ ನಂಬಿಕೆ ಇಲ್ಲ, ಬಿಕಾಸ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಇಷ್ಟೆಲ್ಲ ಆದಮೇಲೆ ಒಂದು ಜ್ಯೂಸ್ ಕುಡಿಲಿಲ್ಲ ಅಂದರೆ ಹೆಂಗೆ. ಜ್ಯೂಸ್ ಕುಡಿದು ಮನೆಗೆ ಹೋಗಿ ನಮ್ಮಮ್ಮ ಎಲ್ಲ ಡಿಸ್ಪ್ಯಾಕ್ ಮಾಡಿದ್ರು. ಅಲ್ಲಿಂದ ತಂದಿರೋದೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಮಿಸ್ ಆಗಿದೆ. ನಮ್ಮಮ್ಮ ತಂದಿದ ತಕ್ಷಣ ಒಳಗಡೆ ಎಲ್ಲ ಎತ್ತಿಟ್ಬಿಟ್ರು. ಅದಾದಮೇಲೆ ನೆನೆಸ್ಕೊಂಡೆ ನಾನು, ಅಯ್ಯೋ ವೀಡಿಯೋ ಮಾಡ್ತಿದ್ದೀನಲ್ವ, ಇಡಬೇಕಲ್ವ ಅಂತ. ಸೊ ಒಳಗಡೆ ಇಟ್ಟಿರೋ ಹಂಗೆ ಇದ್ದು, ಇನ್ನೇನೇನು ಇತ್ತು ಅದನ್ನು ಮಾತ್ರ ನಾನು ಇಲ್ಲಿಟ್ಟೆ. ನೆಕ್ಸ್ಟ್ ಬಂದಿದ ತಕ್ಷಣ ನಮ್ಮಮ್ಮ ಜ್ಯೂಸ್ ಮಾಡಿಕೊಟ್ರು. ಜ್ಯೂಸ್ ಕುಡಿದು ನಮ್ಮೂರಲ್ಲಿ ಇವತ್ತು ಹೋಗ್ಲಿ ಇತ್ತು. ನಾನು ಒಳಗಡೆ ಇವರೆಲ್ಲ ಆಟಾಡ್ತಿದ್ದಾರೆ ಅಂತೇಳ್ಬಿಟ್ಟು ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿದ್ರೆ
ಏನೋ ತರಬೇಕಂತೇಳ್ಬಿಟ್ಟು ಕರೆಸ್ಬಿಟ್ಟು ನನಗೆ ಫುಲ್ಲೆಲ್ಲ ಬಳ್ದು ನೀರೆಲ್ಲ ಉಗ್ಬಿಟ್ರು. ಸರಿ ಇರಲಿ ಬಿಡು ಅಂತೇಳಿ ಎಂಜಾಯ್ ಮಾಡ್ಕೊತ ಅದನ್ನು ಒಂದು ಕ್ಲಿಪ್ ತೊಗೊಂಡೆ. ಇವರೆಲ್ಲ ನಮ್ಮ ರಿಲೇಟಿವ್ಸ್, ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಅವ್ರ ಮಕ್ಕಳೆಲ್ಲ. ಫೈನಲಿ ಇಷ್ಟ ಆಗಿತ್ತು ಇವತ್ತಿನ ಡೇ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.